ಕೋಟೆನಾಡಿನ ಗಲ್ಲಿ ಗಲ್ಲಿಯಲ್ಲೂ ಇವತ್ತು ರಾಜ ಹುಲಿಯ ಕೂಗು ಕೇಳ್ತಾ ಇತ್ತು. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಅಭಿಮಾನಿ ಸಾಗರವೇ ಹರಿದು ಬಂದಿದ್ದು ಯಡಿಯೂರಪ್ಪರನ್ನ ಅಮಿತ್ ಶಾ ಹಾಡಿ ಹೊಗಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ರಾಜ್ಯ ಬಿಜೆಪಿ ಪಾಲಿನ ಹೆಗ್ಗುರುತು. ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದವರಲ್ಲಿ ಮುಂಚೂಣಿ ನಾಯಕ. ರಾಜ್ಯದ ಉದ್ದಗಲಕ್ಕೂ ಸೈಕಲ್ನಲ್ಲಿ ಸುತ್ತಿ ಪಕ್ಷ ಕಟ್ಟಿದ ರೈತ ನಾಯಕ. ದಕ್ಷಿಣ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಕಮಲ ಅರಳುವಂತೆ ಮಾಡಿದ ಛಲಗಾರ. ಎಂಥ ಮಹಾನ್ ನಾಯಕ ರಾಜಕೀಯಕ್ಕೆ ಅಡಿಯಿಟ್ಟು ಭರ್ತಿ 50 ವರ್ಷಗಳೇ ತುಂಬಿ ಹೋಗಿದೆ. ಹೀಗಾಗಿಯೇ ಯಡಿಯೂರಪ್ಪ ಹೆಸರಲ್ಲಿ ಅದ್ಧೂರಿ ಅಭಿಮಾನೋತ್ಸವ ಆಚರಿಸಲಾಯಿತು. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವದ ಕೇಕೆ ಮುಗಿಲು ಮುಟ್ಟಿತ್ತು. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನದ ಹೆಗ್ಗುರುತು. ಲಕ್ಷಾಂತರ ಜನರ ಮುಂದೆ ಬಿಎಸ್ವೈ ಅಭಿಮಾನೋತ್ಸವ. ಯಡಿಯೂರಪ್ಪ ಪಾಲಿಗೆ ಇವತ್ತು ಮರೆಯಲಾಗದ ದಿನ. ರಾಜಕೀಯದ ಮುತ್ಸದಿಗೆ ಕಮಲ ನಾಯಕರು ಗೌರವ ಅರ್ಪಿಸಿದ ದಿನ. ರಾಜಕೀಯದಲ್ಲಿ 50 ವರ್ಷದ ಸುದೀರ್ಘ ದಾಖಲೆ ಬರೆದ ನಾಯಕನನ್ನ ಕಮಲ ಪಡೆ ಹಾಡಿ ಹೊಗಳಿದೆ. ಚಿತ್ರದುರ್ಗದ ಮಾತಾರ ಚೆನ್ನಯ್ಯ ಗುರುಪೀಠದ ಹಿಂಭಾಗದಲ್ಲಿ ಬೃಹತ್ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬಿಎಸ್ವೈ ವಿಜಯೋತ್ಸವಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಆಗಮಿಸಿದ್ದು ಅಮಿತ್ ಶಾ ಜೊತೆ ನಾಯಕರ ದಂಡೆ ಸೇರಿತ್ತು. ಪಶ್ಚಿಮ ಬಂಗಾಳದಲ್ಲಿ ಇವತ್ತಿನಿಂದ ಬಿಜೆಪಿ ಸರ್ಕಾರ ಉದಯವಾಗಿದೆ. ಸುವೆಂದು ಅಧಿಕಾರಿಯ ಪಟ್ಟಾಭಿಷೇಕದಲ್ಲಿ ಭಾಗಿಯಾಗಿದ್ದ ಅಮಿತ್ ಶಾ ಸೀದಾ ಶಿವಮೊಗ್ಗಕ್ಕೆ ಬಂದಿಳಿದರು. ನಂತರ ಹೆಲಿಕಾಪ್ಟರ್ ಮೂಲಕ ತೆರಳಿದ ಅಮಿತ್ ಶಾ ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಭಾಗಿಯಾಗಿ ಯಡಿಯೂರಪ್ಪ ಅವರನ್ನ ಹಾಡಿ ಹೊಗಳಿದ್ರು. ಕರ್ನಾಟಕದ ತುಂಬೆಲ್ಲ ಸೈಕಲ್ ತುಳಿದು ಪಕ್ಷ ಕಟ್ಟಿದವರು ಯಡಿಯೂರಪ್ಪ. ಶಿವಮೊಗ್ಗ, ಬಳ್ಳಾರಿಯಲ್ಲಿ ಜೈಲುವಾಸ ಮಾಡಿ ಪಕ್ಷ ಕಟ್ಟಿದ್ದಾರೆ. ಇಂದಿನ ಯುವಕರಿಗೂ ಯಡಿಯೂರಪ್ಪ ಪ್ರೇರಣೆ. ಇವರ ಹೆಸರನ್ನ ಸುವರ್ಣಾಕ್ಷರಗಳಿಂದ ಬರೆಯಬೇಕು ಅಂತ ಕೊಂಡಾಡಿದ್ರು. इसका पूरा जीवन आम लोगों के साथ, मगर जो राजनीति में युवा आना चाहते हैं उनको मैं जरूर कहूंगा कि येदियुरप्पा के 5 दशक के सार्वजनिक जीवन और सार्वजनिक जीवन में विशेषकर संघर्ष का जरूर अभ्यास करिए. येदियुरप्पा जितना संघर्षशील नेता शायद पूरे दक्षिण भारत में कोई भी नहीं है. ये सबने स्वीकारना पड़े. ಅಮಿತ್ ಶಾ ಬಳಿಕ ಮಾತನಾಡಿದ ಯಡಿಯೂರಪ್ಪ ಅಭಿಮಾನಿಗಳ ಹರ್ಷೋದ್ಗಾರ ಕಂಡು ಭಾವುಕರಾದರು. ನನ್ನ 50 ವರ್ಷದ ರಾಜಕೀಯ ಜೀವನವನ್ನ ನಿಮ್ಮ ಅಭಿಮಾನದಲ್ಲಿ ತೇಲಿಸಿದ್ದೀರಾ, ಇದಕ್ಕೆ ನಾನೆಂದೂ ಚಿರಋಣಿ ಅಂದ್ರು. 50 ವರ್ಷ ಕಾಲ ನಿಮ್ಮ ಯಡಿಯೂರಪ್ಪನನ್ನ ಪ್ರೀತಿಯಿಂದ ಸಲಹಿದ್ದೀರಿ, ಅಭಿಮಾನದಿಂದ ಬೆಳೆಸಿದ್ದೀರಿ, ನನ್ನ ಹೋರಾಟಕ್ಕೆ ಶಕ್ತಿ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತು ಅಧಿಕಾರದಲ್ಲಿದ್ದಾಗ ಬೆಳಕು ತೋರಿದ್ದೀರಿ. ನನಗೆ ದೇವರು ಶಕ್ತಿ ಕೊಟ್ಟಿರೋ ತನಕ ಸಂಘಟನೆ ಹೋರಾಟವನ್ನು ನಾಡಿಗಾಗಿ, ದೇಶಕ್ಕಾಗಿ, ಪಕ್ಷಕ್ಕಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಇನ್ನು ಬಿಎಸ್ವೈ ವಿಜಯೋತ್ಸವಕ್ಕೆ ಲಕ್ಷಾಂತರ ಜನ ಸೇರಿದ್ರು. ಅವರೆಲ್ಲರಿಗೂ ಊಟ ತಿಂಡಿಯ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಲಾರಿಯಲ್ಲಿದ್ದ ಬಾಳೆಹಣ್ಣನ್ನ ನೋಡ್ತಿದ್ದಂತೆ ಜನ ಮುಗಿಬಿದ್ರು. ಟ್ರೈನಲ್ಲಿದ್ದ ಬಾಳೆಹಣ್ಣನ್ನೆಲ್ಲ ತುಂಬಿಕೊಂಡು ಹೋಗಿದ್ದಾರೆ. ಒಟ್ನಲ್ಲಿ ಬಿಎಸ್ವೈ ವಿಜಯೋತ್ಸವ ಅದ್ಧೂರಿಯಾಗಿ ನಡೆದಿದ್ದು ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ವಿನಾಯಕ ತೊಡರ್ನಾಳ್, ನ್ಯೂಸ್ 18, ಚಿತ್ರದುರ್ಗ.